ಬೀಳುವ ನೀ ಗುಳ್ಳೆಯರಿ ಎಲ್ಲೆಲ್ಲೂ ಸ್ತ್ರೀಯ ಮಹಾತ್ಮೆ ಬರೆಯಲ್ಪಟ್ಟಿದೆ. ಆದರೆ ತಿರುವು ಮುರುವು ಓಣಿಯ ಸಂದು ಗೊಂದಲಿನಲ್ಲಿ ಹಬ್ಬಿದ ಕಾಲು ದಾರಿಯಲ್ಲಿ ತಿರುವು ಮುರುವು ಹಾಡಿಯ ಕವಲಿನಲ್ಲಿ ಹಗಲಿನ ಬಿಳಿ ರೊಟ್ಟಿಯಲ್ಲಿ ಕುಸಿದ ನೋಟದಲ್ಲೇ ಅವರನ್ನ ಬೆತ್ತಲೆಗೊಳಿಸುತ್ತಿದ್ದೇವೆ. ಆಕ್ರಿಯ ವಿಸ್ಮಯಗಳಲ್ಲಿ ಒಡೆದು ಓಡಾದ ಹಣ್ಣಿನಂತೆ ನಿಕೃಷ್ಟ ಎಂದು ಕರೆದು ನಿರಾಯುಧನಾಗಿಸಿ ಅವಳನ್ನ ಹರಿದು ಚಿಂದಿ ಚಿಂದಿ ಮಾಡಿ ತಿನ್ನುತ್ತಿದ್ದೇವೆ. ಎಲ್ಲವೂ ಪುರುಷ ಕಾಮನೆಗಳನ್ನ ತೃಪ್ತಿಪಡಿಸುತ್ತವೆ. ಮಹಾರೋಗದಂತೆ, ಮೌನದಂತೆ, ದುಸ್ವಪ್ನದಂತೆ ಬದುಕಿನುದ್ದಕ್ಕೂ ನೆರಳಾಗಿ ಹರಡಿದೆ. ನಾವೀಗ ಕ್ರಯನ್ ಆಳುತ್ತಿರುವ ಕಾರಿಂತ್ನ ರಾಜಬೀದಿಯಲ್ಲಿದ್ದೇವೆ. ಈ ಹಿಂದೆ ರಾಜನಾಗಿದ್ದ ಈಸನನ್ನು ರಾಜಭ್ರಷ್ಟನನ್ನಾಗಿ ಮಾಡಿದ ಆತನ ತಮ್ಮ ಫೆಲಿಯಾಸ್ ರಾಜ್ಯದ ಅಧಿಕಾರವನ್ನು ತಾನೇ ವಹಿಸಿಕೊಂಡ. ಈಸನ್ ತನ್ನ ಮಗ ಜೇಸನನ್ನು ದೇವಪುತ್ರ ಕೈರವನ ಬಳಿ ವಿದ್ಯಾಭ್ಯಾಸಕ್ಕೆಂದು ಬಿಡುತ್ತಾನೆ. ಬಹಳ ವರ್ಷಗಳ ನಂತರ ವಿದ್ಯಾಭ್ಯಾಸ ಮುಗಿಸಿದ ಜೇಸನ್ ಅಯಾಲ್ಕಾಸ್ಗೆ ಬಂದು ತನ್ನ ಪಿತ್ರಾರ್ಜಿತ ರಾಜ್ಯವನ್ನ ಮರಳಿ ಕೊಡುವಂತೆ ಪೆಲಿಯಾಸ್ನ ಕೇಳ್ತಾನೆ. ಜೇಸನ್ ಅನ್ನು ಶಾಶ್ವತವಾಗಿ ನಾಶ ಮಾಡಲು ಸಂಚು ಹೂಡಿದ ಪೆಲಿಯಾಸ್ ಕಾಲ್ಚಿಸ್ಗೆ ಹೋಗಿ ಹೊನ್ನತ್ತು ಫಲವನ್ನು ತಂದು ಕೊಟ್ಟರೆ ಮಾತ್ರ ರಾಜ್ಯವನ್ನ ಹಿಂದಿರುಗಿಸಿದಾಗ ಹೇಳ್ತಾನೆ. ಶೂರರಾದ 54 ಜನ ಯೋಧರನ್ನು ಒಳಗೊಂಡ ಜೇಸನ್ ಆರ್ಗೋ ಎಂಬ ಹಡಗಿನಲ್ಲಿ ಕಾಲ್ಚಿಸ್ಗೆ ಹೋಗ್ತಾನೆ. ಅಲ್ಲಿನ ರಾಜಕುಮಾರಿ ಮೀಡಿಯಾಳ ಪ್ರೇಮ ಪಾಶದಲ್ಲಿ ಸಿಲುಕಿ ಕೊನೆಗೆ ಯಾರಿಗೂ ಗೊತ್ತಾಗದ ಹಾಗೆ ಹೆಕ್ಕಟಳ ದೇವಾಲಯದಲ್ಲಿ ಅವಳನ್ನ ಮದುವೆ ಆಗ್ತಾನೆ.
ಜೇಸನ್ ಮತ್ತು ಮೀಡಿಯಾ ಉನ್ನತ ಫಲದೊಂದಿಗೆ ಅಯಲ್ ಕಾಸಿಗೆ ಬರ್ತಾರೆ. ಆದ್ರೆ ಆ ಪೆಲಿಯಾಸ್ ಜೇಸನ್ಗೆ ರಾಜ್ಯವನ್ನು ವಾಪಸ್ ಕೊಡೋದಿಲ್ಲ. ಮೀಡಿಯಾ ಉಪಾಯದಿಂದ ಪೆಲಿಯಾಸ್ ಮಕ್ಕಳಿಂದಲೇ ಅವನು ಕೊಲ್ಲಿಸ್ತಾಳೆ. ಇದರಿಂದ ರೊಚ್ಚಿಗೆದ್ದ ಅಯಾಲ್ಕಾಸ್ ಜನತೆ ಜೇಸನ್ ಮತ್ತು ಮೀಡಿಯಾಲನ್ನ ದೇಶ ಬಿಟ್ಟು ಓಡಿಸುತ್ತಾರೆ. ಅವರಿಬ್ಬರು ಕಾರಿಂತಿಗೆ ಬಂದು ಅಲ್ಲಿನ ರಾಜ ಕ್ರಯನ್ನ ಆಶ್ರಯ ಪಡೆಯುತ್ತಾರೆ. ಈ ವಿದೇಶ ಪ್ರವಾಸದಲ್ಲಿ ಅವರು ಇಬ್ಬರು ಗಂಡು ಮಕ್ಕಳನ್ನ ಪಡೆದ್ರಂತೆ. ಹೀಗಿರುವಾಗ ಸುಂದರ ಕಾಯಮೆದ್ದ ಜೇಸನ್ ಕಾರಿಂತಿನ ರಾಜ ಕ್ರಯಾನ್ ಮಗಳ ಗ್ಲಾಸಿಯಲ್ಲಿ ಅನುರಕ್ತನಾಗಿ ಅವಳನ್ನ ಮದುವೆಯಾಗ್ತಾನೆ. ಮೀಡಿಯಾ ರೊಚ್ಚಿಗಾಳ್ತಾಳೆ, ಸೇಡಿನ ಜ್ವಾಲೆಯಲ್ಲಿ ಉರಿತಾಳೆ. ಈಗ ಕಾರಿಂತಿನಲ್ಲಿರುವುದು ನಿಸ್ಸಹಾಯಕಳಾದ ಮೀಡಿಯಾ. ಮೀಡಿಯಾ ದುಃಖದ ಮಡುವಿನಲ್ಲಿ ಮುಳುಗಿ ಹೋದವಳು. ಬಾ ಬಾ ನೋಡು, ಅವನು ಹೇಗೆ ಓದ್ತಾ ಇದ್ದಾನೆ. ನೀನು ಓದು. ಓದು. ಹಾಗೆ ಅಯ್ಯೋ ಅಯ್ಯೋ ದೇವರೇ, ಅವರಲ್ಲಿಗೆ ಹೋಗದೆ ಇದ್ದಿದ್ದರೆ ಆರ್ಗುವಿನ ಧ್ವಜಪಟಗಳು ರೆಕ್ಕೆ ಬೀಸುತ್ತಾ ಮುಸುಕು ನೀಲಿಯ ಬಂಡೆಯನ್ನು ಆಯ್ದು ಕಾಲ್ಚಿಸಿನತ್ತ ಮುನ್ನುಗ್ಗದೆ ಇದ್ದಿದ್ದರೆ ಪೆಲಿಯಸ್ನ ಅಪ್ಪಣೆಯಂತೆ ಹೊನ್ನ ತುಪ್ಪಳದ ಹೊದಿಕೆಯನ್ನು ತರಲು ಹೊರಟ ವೀರರ ಕೈಗೆ ಹುಟ್ಟುಗೋಲಾಗಲು ಪರ್ವತದ ಇಳಿದಾರಿನ ಪೈನ್ ವೃಕ್ಷಕ್ಕೆ ಕೊಡಲಿಯ ಪೆಟ್ಟು ತಾಗದೆ ಇದ್ದಿದ್ದರೆ ನನ್ನ ಒಡತಿ ಮೀನಳು ಪ್ರೇಮ ಪಾಶದಲ್ಲಿ ಸಿಲುಕಿ ಅಯಲ್ಕಾಸಿಗೆ ಬರುತ್ತಿರಲಿಲ್ಲ. ಶಾಂತವಾಗಿರುವ ಕಡಲಿನ ಎದೆಯಾಳದಿಂದ ಅಲೆಗಳು ಎತ್ತರಿಸಿ ಬರುವುದು, ಭವಿಷ್ಯದ ಶಕ್ತಿಯ ದ್ವಿಗುಣಿಸುವಿಕೆ, ಇವುಗಳ ಅಳತೆ ನಮಗೆ ತಿಳಿಯುತ್ತೆ. ಆದರೆ ಒಂದು ಹೆಣ್ಣು ಹುಟ್ಟುವುದು ವಿಕೃತವಾದ ನಾಟ್ಯದ ಹಿನ್ನೆಲೆಯಲ್ಲಿ. ಆದ್ದರಿಂದಾಗಿ ಈ ನೆಳಲುಗಳ ತರಗು ರಾಶಿಗೆ ಕಿಚ್ಚಿಟ್ಟು ಸುಡಬೇಕು. ಸಹಜೀವಿಗಳ ಭಾಗ್ಯ ದೋಷದಲ್ಲಿ ಒಬ್ಬ ಒಳ್ಳೆ ಮನುಷ್ಯನಿಗೆ ದುಃಖ ಉಂಟಾಗುವುದು ಸಹಜ ತಾನೆ. ನಮ್ಮ ಮೀಡಿಯಾ ವಿಧಿಯ ಕುರಿತು ಈ ಭೂಮಿ ಸ್ವರ್ಗಕ್ಕೆ ಕೂಗಿ ಹೇಳಲು ನನಗೆ ಸಾಧ್ಯವಾಗುತ್ತಿಲ್ಲ. ಎಂತ ವೇದನೆ, ಎಂತ ಯಾತನೆ. ಈ ದುರ್ವಿಧಿಯಿಂದ ನನ್ನ ತಲೆ ಚಿಟ್ಟು ಹಿಡಿದಿದೆ. ಅವಳ ಪ್ರಲಾಪದ ಕಪ್ಪು ಮೋಡಗಳು ಇದೀಗ ಮೊದಲಾಗಿದೆ. ಅದು ಸಿಡಿಲಿನಂತೆ ಮಿಂಚುತ್ತಿದೆ ಎಂದು ನಾನು ಬಲ್ಲೆ. ಭಾವೋದ್ರೇಕದಲ್ಲಿ ಮುಳುಗಿ ಹೋಗಿರುವ ಅವಳು ದಯಾಮಯ್ಯಲ್ಲ, ಅಪಮಾನದ ಇರಿತಕ್ಕೆ ಒಳಗಾದ ಆಕೆ ಈಗ ಏನು ಮಾಡಬಹುದು?
ಛತ್ತಿನೊಡನೆ ಓಡಿ ಹೋಗುವ ಕೆಂಪು ಕುದುರೆಗಳು ಜೀವದುಸಿರ ಪ್ರಕೃತಿ ದರ್ಶನ ಮಾಡಿಸುತ್ತವೆ. ಶೀಘ್ರವನದಲ್ಲಿ ಹಾರುತ್ತಿರುವ ಹಕ್ಕಿಗಳೆಲ್ಲ ಆಳದಿಂದ ಆಳ ಪಾತಾಳಕ್ಕೆ ಬೀಳುವ ಹೊತ್ತಿನಲ್ಲಿ ಸತ್ತವರನ್ನು ಮತ್ತು ಬದುಕಿರುವವರನ್ನು ಒಂದಾಗಿ ಸೇರಿಸಿ ಹಾಡುವ ಹಾಡು ಹಾಡತೊಡಗುತ್ತದೆ. ಆ ಹಾಡನ್ನು ನಾನು ಹಾಡುತ್ತೇನೆ, ಹಾಡಿ ಪ್ರತಿಭಟಿಸುತ್ತೇನೆ. ನಾನು ಹಾಡುತ್ತಿರುವುದು ಬೆಂಕಿ ಹೊತ್ತಿದ ಒಂದು ಮನೆಯಲ್ಲಿ ಎಲ್ಲರೂ ಮರೆತ ಮಗುವೊಂದು ಕಂಬದ ಮೇಲೆ ಕುಳಿತು ಗೋಳಿಟ್ಟರೆ ಹೇಗೋ ಹಾಗೆ ಕೆಳಗೆ ನಿರ್ಜನವಾದ ಬೀದಿ, ಮೇಲೆ ಅದೃಶ್ಯವಾದ ಆಗಸ, ಎಷ್ಟೊಂದು ಎತ್ತರದ ಕಂಬ ಅದು. ಓ ವೇದನೆ, ಅವ್ಯಕ್ತವಾದ ಆಕ್ರಂದನ ಮಾತ್ರ. ಕಾರಿಂತಿನ ಮಹಿಳೆಯರೇ, ನೀವು ನನ್ನನ್ನು ಆಕ್ಷೇಪಿಸಬಾರದೆಂದು ನಾನೀಗ ಹೊರಬಂದಿದ್ದೇನೆ. ಕೆಲವರು ಅಂತರಂಗ ಹಾಗೂ ಬಹಿರಂಗಗಳೆರಡರಲ್ಲೂ ದುರಭಿಮಾನಿಗಳಾಗಿರುವುದುಂಟು. ಏಕಾಂತದಲ್ಲಿ ಬದುಕಿದ ನನ್ನಂತಹ ಕೆಲವರು ತಪ್ಪು ಕಲ್ಪನೆಗೆ ಗುರಿಯಾಗಿ ಅಹಂಕಾರಿ ಎಂಬ ದೂಷಣೆಗೆ ಒಳಗಾಗುವುದೂ ಉಂಟು. ದೂಷಿಸುವವರ ಕಣ್ಣಿಗೆ ನ್ಯಾಯವೆಂಬುದು ಕಾಣುವುದೇ ಇಲ್ಲ. ಒಬ್ಬ ವ್ಯಕ್ತಿಯ ನಿಜವಾದ ಗುಣವನ್ನು ಅರಿಯಲು ಅವರಿಗೆ ತಾಳ್ಮೆಯೇ ಇರುವುದಿಲ್ಲ. ಅವರಿಗೆ ಯಾವ ತಪ್ಪೆಣಿಸದಿದ್ದರೂ ಪ್ರಥಮ ನೋಟದಲ್ಲೇ ದ್ವೇಷಿಸತೊಡಗುತ್ತಾರೆ. ಹಾಗೆ ನೋಡಿದರೆ ಹೊಸಬರು ಹೊಂದಿಕೊಳ್ಳಬೇಕಾಗುತ್ತದೆ. ನನ್ನ ಜಾಗವನ್ನು ನಾನು ಒಪ್ಪಿಕೊಂಡಿದ್ದೇನೆ. ಆದರೆ ನನ್ನ ಮೇಲೊರಗಿದ ಈ ಆಘಾತ ಅನಿರೀಕ್ಷಿತವಾದುದು. ಬದುಕಿನಲ್ಲಿ ನನಗಿಂದು ಯಾವ ಸಂತೋಷವೂ ಉಳಿದಿಲ್ಲ. ಇಂದು ನನಗೆ ಬೇಕಾಗಿರುವುದು ಸಾವು. ನನ್ನ ಇಡೀ ಬದುಕು ಚೇತನದಾಗಿತ್ತು. ಅದು ಅವನಿಗೂ ಚೆನ್ನಾಗಿ ಗೊತ್ತಿತ್ತು. ಈಗ ತಾನೊಬ್ಬ ಪರಮ ನೀಚನೆಂಬುದನ್ನು ಸಿದ್ಧಪಡಿಸಿ ತೋರಿಸಿದ್ದಾನೆ. ತುದಿ ನೇರ ಪರ್ವತದ ಕೋಡುಗಲ್ಲ ಶಿಖರದ ತುತ್ತ ತುದಿಯಲ್ಲಿರುವ ಅವಳಿಗೆ ಸಮತಲದಲ್ಲಿ ಆಗುವ ಅವಘಡಗಳು ಕಾಣಲಾರವು. ಅದು ದುರಂತ, ಅದು ದುರಂತ. ವಿವೇಚನೆ ಇರುವ ಸಕಲ ಜೀವಂತ ಪ್ರಾಣಿಗಳಲ್ಲಿ ಹೆಂಗಸರಾದ ನಾವೇ ತೀರಾ ದುರದೃಷ್ಟಶಾಲಿಗಳು.
ದುಬಾರಿ ಬೆಲೆ ತೆತ್ತು ಒಬ್ಬ ಗಂಡನನ್ನು ಕೊಂಡ ಮೇಲೂ ನಾವು ಅವನಿಗೆ ಸಂಪೂರ್ಣ ಅಧೀನವಾಗಿರಬೇಕು. ವಿವೇಚನೆ ಇರುವ ಸಕಲ ಜೀವಂತ ಪ್ರಾಣಿಗಳಲ್ಲಿ ಹೆಂಗಸರಾದ ನಾವೇ ತೀರಾ ದುರದೃಷ್ಟಶಾಲಿಗಳು. ದುಬಾರಿ ಬೆಲೆ ತೆತ್ತು ಒಬ್ಬ ಗಂಡನನ್ನು ಕೊಂಡ ಮೇಲೂ ನಾವು ಅವನಿಗೆ ಸಂಪೂರ್ಣ ಅಧೀನವಾಗಿರಬೇಕು. ವಿವೇಚನೆ ಇರುವ ಸಕಲ ಜೀವಂತ ಪ್ರಾಣಿಗಳಲ್ಲಿ ಹೆಂಗಸರಾದ ನಾವೇ ತೀರಾ ದುರದೃಷ್ಟಶಾಲಿಗಳು. ದುಬಾರಿ ಬೆಲೆ ತೆತ್ತು ಒಬ್ಬ ಗಂಡನನ್ನು ಕೊಂಡ ಮೇಲೂ ನಾವು ಅವನಿಗೆ ಸಂಪೂರ್ಣ ಅಧೀನವಾಗಿರಬೇಕು. ನಮ್ಮ ದೇಹವನ್ನು ಅವನ ಸರ್ವಾಧಿಕಾರಕ್ಕೆ ಮುಕ್ತವಾಗಿ ಒಪ್ಪಿಸಬೇಕು. ಇದು ಅಕ್ರಮದ ಪರಮಾವಧಿ ಎನ್ನಬಹುದಲ್ಲವೇ? ಇದಲ್ಲದೆ ನಾವು ಆರಿಸಿಕೊಂಡ ಗಂಡ ಒಳ್ಳೆಯವನೋ ಕೆಟ್ಟವನೋ ಎಂಬುದಂತೂ ಬಹುದೊಡ್ಡ ಸಮಸ್ಯೆ. ಗಂಡನನ್ನು ಬಿಟ್ಟು ಬಿಡುವುದು ಹೆಣ್ಣಿಗೆ ಗೌರವ ತರುವ ವಿಚಾರವಲ್ಲ. ಗಂಡನನ್ನು ಹತ್ತಿರ ಬರಗೊಡುವಂತೆ ತಡೆಯುವುದು ಸುಲಭವಲ್ಲ. ಅದರಲ್ಲೂ ಒಬ್ಬ ವಿದೇಶಿ ಹೆಣ್ಣು ಹೊಸ ಕಾನೂನು ಕಟ್ಟಳೆಗೆ ಒಳಪಟ್ಟು ಜೀವಿಸುವುದಕ್ಕೆ ಹೆಚ್ಚಿನ ಜಾಣ್ಮೆ ಬೇಕಾಗುತ್ತದೆ. ತನ್ನ ಹಾಸುಗೆಯನ್ನು ಹಂಚಿಕೊಳ್ಳುವ ವ್ಯಕ್ತಿಯೊಡನೆ ಹೇಗೆ ಜೀವಿಸಬೇಕು ಎಂದು ತಿಳಿಯಲು ತವರಿನಲ್ಲಿ ಕಲಿತದ್ದನ್ನು ಮೀರಿ ಚಿಂತಿಸಬೇಕಾಗುತ್ತದೆ. ಕಷ್ಟಕರವಾದ ಈ ಹೆಣಗಾಟದಲ್ಲಿ ನಾವೇನಾದರೂ ಜಯ ಗಳಿಸಿದರೆ ಮದುವೆಯ ನೊಗಕ್ಕೆ ಹೆಗಲು ಕೊಟ್ಟ ಗಂಡ ಹೋರಾಡದೆ ಶಾಂತವಾಗಿದ್ದರೆ ನಮ್ಮ ಭಾಗ್ಯಕ್ಕೆ ಎಣೆಯಿಲ್ಲ. ಅದಿಲ್ಲದಿದ್ದರೆ ಸಾವು ಮೇಲು. ಗಂಡಸರಾದ ನಿಮಗೆ ಮನೆಯ ಸಂಗಾತಿ ಬೇಸರವೆನಿಸಿದರೆ ಹೊರಗೆ ಹೋಗಿ ಬೇಸರ ನೀಗಿಸಿಕೊಳ್ಳಲು ಅವಕಾಶವಿದೆ. ಹೆಂಡಿರಾದ ನಮಗೋ ಮನೆಯ ಗಂಡನೊಬ್ಬನೇ ಗತಿ. ಅದಕ್ಕೆ ಗಂಡಸು ಹೇಳುವುದಾದರೂ ಏನು? ನಾವು ಮನೆಯಲ್ಲಿ ಅಪಾಯವಿಲ್ಲದೆ ಕ್ಷೇಮವಾಗಿ ಇರುವುದಾಗಿಯೂ ತಾವು ಮಾತ್ರ ಯುದ್ಧ ಭೂಮಿಯಲ್ಲಿ ಭಯದ ನೆರಳಿನಲ್ಲಿ ಇರುವುದಾಗಿಯೂ ಹೇಳುತ್ತಾರೆ. ಮೂರ್ಖರು. ಒಂದು ಬಾರಿ ಮಗುವನ್ನು ಹೆರುವುದಕ್ಕೆ ಬದಲಾಗಿ ನಾನು 3 ಬಾರಿ ಯುದ್ಧದ ಮುಂಚೂಣಿಯಲ್ಲಿರಲು ತಯಾರಿದ್ದೇನೆ. ಆದರೆ ನನ್ನ ಮತ್ತು ನಿಮ್ಮ ವಾದವನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗಿ ನೋಡುವಂತಿಲ್ಲ. ನಿಮಗಾದರೋ ಸ್ವಂತ ಊರಿದೆ, ತಂದೆಯ ಮನೆ ಇದೆ, ಸ್ನೇಹಿತರ ಒಡನಾಟವಿದೆ. ಇವೆಲ್ಲವೂ ನಿಮ್ಮ ಜೀವನಕ್ಕೆ ಸಂತೋಷ ತರಲು ಸಾಧ್ಯವಿದೆ. ನಾನಾದರೂ ಒಬ್ಬಂಟಿ. ಸ್ವಂತ ಊರಿನ ಬೆಂಬಲವಿಲ್ಲ. ಈಗ ನನ್ನ ಗಂಡನೇ ನನ್ನನ್ನು ಅವಮಾನಿಸತೊಡಗಿದ್ದಾನೆ. ಭೂಮಿಯ ತುದಿಯ ಒಂದು ನಾಡಿನಿಂದ ನನ್ನನ್ನು ಅಪಹರಿಸಿ ತರಲಾಯಿತು. ಸಂಕಷ್ಟದ ಈ ದಿನಗಳಲ್ಲಿ ನನಗೆ ಆಸರೆಯಾಗಿ ತಾಯಿ ಇಲ್ಲ, ತಂದೆ ಇಲ್ಲ, ಯಾವುದೇ ರಕ್ತ ಸಂಬಂಧಿಯೂ ಹತ್ತಿರದಲ್ಲಿಲ್ಲ. ಆದುದರಿಂದ ನಿಮ್ಮಲ್ಲಿ ನನ್ನದೊಂದು ಬೇಡಿಕೆ ಇದೆ. ನನಗಾದ ಅನ್ಯಾಯಕ್ಕೆ ಪ್ರತೀಕಾರವಾಗಿ ನಾನು ಯಾವುದಾದರೂ ದಾರಿ ಹಿಡಿದರೆ ನೀವು ಮಾತ್ರ ಉಸಿರೆತ್ತಕೂಡದು. ಹೆಣ್ಣು ಬಹುಪಾಲು ವಿಚಾರಗಳಲ್ಲಿ ದುರ್ಬಲೆ ಮತ್ತು ಅಂಜುಬುರುಕಿ. ಆದರೆ ದಾಂಪತ್ಯದ ವಿಷಯಕ್ಕೆ ಚ್ಯುತಿ ಬಂದರೆ ಮಾತ್ರ ಅವಳು ಎಂತಹ ಕ್ರೌರ್ಯಕ್ಕೂ ಸಿದ್ಧವಾದಳು. ಈಗ ಬದುಕುವುದೇ ಒಂದು ತಂತ್ರವಾಗಿದೆ. ನಮ್ಮ ಕಣ್ಣೀರನ್ನು ಒರೆಸಲು ಮೆಲುಗಾಳಿಗೂ ಸಾಧ್ಯವಿಲ್ಲ. ಪ್ರೀತಿಸುವ ಎಲ್ಲರನ್ನೂ ನಾವು ತಿರಸ್ಕರಿಸತೊಡಗಿದ್ದೇವೆ. ಆದರೆ ಮೀಡಿಯಾ ಕಾರಿದ್ದಿನ ರಾಜ ಕ್ರಯಾನ್ ಬರುತ್ತಿದ್ದಾನೆ.
ನನ್ನ ಸಂದೇಹಕ್ಕೆ ಪೂರಕವಾಗಿ ಹಲವು ಸಂಗತಿಗಳಿವೆ. ನೀನೊಬ್ಬ ಜಾಣ ಹೆಣ್ಣು.